ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ವಿಡಿಯೋ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ಊರಿನಲ್ಲಿ ಇದ್ದಿದ್ದರಿಂದ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಈ ವರ್ಷ ಶಿವರಾತ್ರಿನ ನಾವು ನಮ್ಮ ಊರಿನಲ್ಲೇ ಆಚರಿಸಿದ್ವಿ. ಇದು ನಮ್ಮ ಊರಿನಲ್ಲಿರೋ ಮನೆ. ಬೆಳಗ್ಗೆನೇ ಬೇಗ ಇದ್ದು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಹಿಂದಿನ ದಿನವೇ ಹಬ್ಬದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿ ಎಲ್ಲವನ್ನು ಪ್ರಿಪೇರ್ ಮಾಡಿ ಬಿಟ್ಟಿದ್ವಿ. ಇನ್ನು ಶಿವರಾತ್ರಿ ಹಬ್ಬದ ದಿನ ಜಾಸ್ತಿ ಏನೋ ಕೆಲಸ ಇರೋದಿಲ್ಲ. ಮನೆಯನ್ನು ಮತ್ತೊಂದು ಸಲ ಕ್ಲೀನ್ ಮಾಡಿಕೊಂಡು ನಂತರ ಅಡುಗೆ ಎಲ್ಲ ತಯಾರಿಸಿ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಷ್ಟೇ ಅವತ್ತಿನ ದಿನದ ಕೆಲಸ. ಹಾಗೆ ಶಿವರಾತ್ರಿ ಹಬ್ಬ ಅಂದರೆ ಶಿವನ ಜಾಗರಣೆ, ಉಪವಾಸ ಇರೋದು ಅದೇ ಮೇಯ್ನ್. ಹಾಗೆ ನಮ್ಮೂರಿನಲ್ಲಿರೋ ದೇವಸ್ಥಾನದ ಮೊದಲನೇ ಪೂಜೆನ ನಾವೇ ವಹಿಸ್ಕೊಳ್ತೀವಿ. ಸೊ ಅದ್ರದ್ದು ಪ್ರಿಪ್ರೇಷನ್ಸ್ ಕೂಡ ನಾವೆಲ್ಲನೂ ಮಾಡ್ಕೋಬೇಕಾಗಿತ್ತು. ಆದ್ದರಿಂದ ಮನೆ ದೇವರ ಪೂಜೆಯನ್ನು ಮೊದಲು ಮುಗಿಸ್ಕೊಂಡ್ವಿ. ಇನ್ನು ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 2:30-3 ಗಂಟೆ ಹತ್ತತ್ರ ಆಗಿತ್ತು. ಸೊ ಊಟನೂ ಮುಗಿಸಿ ಮಕ್ಕಳನ್ನೆಲ್ಲ ಸ್ನಾನ ಮಾಡಿ ಅವ್ರಿಗೂ ರೆಡಿ ಮಾಡಿ ನಂತರ ದೇವಸ್ಥಾನದ ಪೂಜೆ ಕೊಡೋದಕ್ಕೆ ಸಿದ್ಧತೆಗಳೆಲ್ಲ ಮಾಡ್ಕೊಳ್ತಾ ಇದ್ವಿ. ಸುಮಾರು 5-5:30 ಅಷ್ಟರಲ್ಲಿ ದೇವಸ್ಥಾನದ ಹತ್ತಿರ ಹೋದ್ವಿ. ದೇವಸ್ಥಾನದ ಮುಂದೆ ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಅಭಿಷೇಕಕ್ಕೆ ಕೊಡಬೇಕಾಗಿರೋ ಸಾಮಾನುಗಳು ಅಥವಾ ಹೂಗಳು ಎಲ್ಲವನ್ನು ಕೊಟ್ಟು ಬಂದ್ವಿ. ಇಲ್ಲಿ ಶಿವನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನವಗ್ರಹ ಕಲ್ಲುಗಳಿದೆ. ಎಲ್ಲ ದೇವರಿಗೂ ಹೂಗಳನ್ನು ಕೊಟ್ಟು ಪೂಜೆಗೆ 6-6:30 ಅಷ್ಟರಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದು ನಾವೆಲ್ಲ ಫ್ರೆಶಪ್ ಆಗಿ ರೆಡಿಯಾಗಿ ನಮ್ಮ ಮಕ್ಕಳುಗಳನ್ನು ರೆಡಿ ಮಾಡಿಕೊಂಡು ಪೂಜೆ ತಟ್ಟೆನ ತಗೊಂಡು ಹೋಗೋಷ್ಟರಲ್ಲಿ ಆಲ್ರೆಡಿ 6:45-7 ಗಂಟೆ ಸಮಯ ಆಗಿತ್ತು. ನವಗ್ರಹ ದೇವಸ್ಥಾನಗಳ ಪೂಜೆನೆಲ್ಲ ಮುಗಿಸ್ಕೊಂಡು ಶಿವನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಕೂಡ ಬಾಗಿಲ ಹತ್ರ ದೀಪ ಎಲ್ಲ ಹಚ್ಚಿ ನಂತರ ಪೂಜೆಗೆ ಕೂತ್ಕೊಂಡ್ವಿ. ಪೂಜೆ ಮಾಡೋದು ಅಥವಾ ಮಹಾಮಂಗಳಾರತಿ ಇದೆಲ್ಲ ನಾನು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಳ್ಳೋದಕ್ಕೆ ಆಗಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ 9 ಗಂಟೆ ಅಷ್ಟು ಟೈಮ್ ಆಗಿತ್ತು. ಸೊ ದೇವಸ್ಥಾನದ ಹತ್ರನೇ ಊರಿನವರು ಎಲ್ಲ ಸೇರಿ ರಾತ್ರಿ ಜಾಗರಣೆ ಇರೋರಿಗೆ ಮತ್ತು ಮಾರನೇ ದಿನ ದೇವರ ಪೂಜೆ ಆದ ನಂತರ ಪ್ರಸಾದ ವಿನಿಯೋಗ ಇರುತ್ತೆ. ಅದಕ್ಕೋಸ್ಕರ ದೇವಸ್ಥಾನದ ಹಿಂದೆ ಜಾಗ ಇದೆ, ಅಲ್ಲೆಲ್ಲ ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಳ್ತಾಯಿದ್ರು. ನಾವು ಕೂಡ ಮನೆಯಲ್ಲಿ ಎಲ್ಲರೂ 2:30-3 ಗಂಟೆವರೆಗೂ ಜಾಗರಣೆ ಇದ್ವಿ. ಅದಾದ ನಂತರ ಹೋಗಿ ಮಲ್ಕೊಂಡ್ವಿ. ಯಾಕಂದರೆ ಬೆಳಗ್ಗೆ ಪೂಜೆಗಿಂತ ಮುಂಚೆನೇ ಮನೆಯಲ್ಲೇ ಅಡುಗೆ ಎಲ್ಲ ತಯಾರಿಯಾಗಿರಬೇಕು. ಉಪವಾಸ ಇರೋರು ಉಪವಾಸವನ್ನು ಬಿಡ್ತಾರೆ. ಸೊ ಅದರಿಂದ ಪೂಜೆಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಎಲ್ಲ ಅಡುಗೆಯನ್ನು ತಯಾರಿ ಮಾಡಿ ನಂತರ ನಾವು ದೇವಸ್ಥಾನಕ್ಕೆ ಬೆಳಗ್ಗೆನೇ ಪೂಜೆಗೆ ಹೋಗ್ತೀವಿ. ಸೊ ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ 2:30-3 ಗಂಟೆ ಆಗಿತ್ತು. 4:15 ಅಷ್ಟೊತ್ತಿಗೆ ಮತ್ತೆ ಎದ್ದು ಅಡುಗೆ ತಯಾರಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಂತರ ಸುಮಾರು 6:30-7 ಗಂಟೆ ಅಷ್ಟರಲ್ಲಿ ಬೆಳಗ್ಗೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದ ನಂತರ ಉಪವಾಸ ಮುರಿದು ಊಟ ಎಲ್ಲ ಮುಗಿಸಿ ಇನ್ನು ಬೇರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೋಗ್ತೀವಿ. ಇಲ್ಲ ಅಂತಂದರೆ ಮನೆಯಲ್ಲೇ ಅವತ್ತಿನ ದಿನನ ಸ್ಪೆಂಡ್ ಮಾಡ್ತೀವಿ. ಇದಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.